ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬಿಡುಗಡೆಗೆ 2 ಹೊಸ ರೂಲ್ಸ್ಗಳು ಬಂದಿವೆ. ಸ್ನೇಹಿತರೆ, ಪ್ರತಿಯೊಬ್ಬರು ನೋಡ್ಲೇಬೇಕಾದಂತ ಮಾಹಿತಿ, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಯಾರು ಪಡಿತಾ ಇದ್ದೀರಾ ಸೊ ಅಂತವರಿಗೆ ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟ್. ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕೊಟ್ಟಿರುವಂತ 2 ಹೊಸ ರೂಲ್ಸ್ಗಳು ತಿಳ್ಕೊಳ್ಳೇಬೇಕಾದಂತ ಮಾಹಿತಿ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಕೆಲವು 1 ವಾರಗಳ ಹಿಂದೆ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬಿಡುಗಡೆ ಶುರುವಾಗಿದೆ. ಕೆಲವರಿಗೆ ಮಾತ್ರ ಈ ಒಂದು 6ನೇ ಕಂತಿನ ಹಣ ಬಂದಿರುವಂತದ್ದು. ಇನ್ನು 80% ಜನಗಳಿಗೆ 6ನೇ ಕಂತಿನ ಹಣ ಬಂದಿಲ್ಲ. ಸೊ ಆ ಒಂದು 2 ಹೊಸ ರೂಲ್ಸ್ಗಳು ಏನಿವೆ, ಇದ್ರ ಬಗ್ಗೆ ನೀವು ತಿಳ್ಕೊಂಡಿಲ್ಲ ಅಂದ್ರೆ ನಿಮಗೆ 6ನೇ ಕಂತಿನ ಹಣ ಬರೋದಿಲ್ಲ. ಸೊ ಅದಕ್ಕೆ ಈ ಒಂದು 2 ಹೊಸ ರೂಲ್ಸ್ಗಳ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಮತ್ತೆ ಇನ್ನು ಕೆಲವರಿಗೆ ಏನು ಗೃಹಲಕ್ಷ್ಮಿ ಯೋಜನೆಯ 3, 4ನೇ ಕಂತು, 2ನೇ ಕಂತು, 5ನೇ ಕಂತು ಈ ರೀತಿಯಾಗಿ ಹಣ ಬಂದಿಲ್ಲ ಅಂತವ್ರು ಕೂಡ ಈ ಹೊಸ ರೂಲ್ಸ್ಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿದ್ರೆ ನಿಮಗೆ ಒಳ್ಳೇದು. ಯಾಕಂದ್ರೆ ನೀವು ಹಣವನ್ನ ನೆಕ್ಸ್ಟ್ ನೀವು ಪಡಿಬೇಕಾದ್ರೆ ಈ 2 ರೂಲ್ಸ್ಗಳ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿರಲೇಬೇಕಾಗುತ್ತೆ. ಸೊ ಹಾಗಾದ್ರೆ ಬನ್ನಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕೊಟ್ಟಿರುವಂತ 2 ಹೊಸ ರೂಲ್ಸ್ಗಳು ಏನು, ಈ 2 ರೂಲ್ಸ್ಗಳ ಮೇಲೆನೆ 6ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಹೌದು ಸ್ನೇಹಿತರೆ, ಬಹಳಷ್ಟು ಮಂದಿ ಕಾಯ್ತಾ ಇದ್ರ 6ನೇ ಕಂತಿನ ಹಣ ನಮಗೆ ಬಂದಿಲ್ಲ, ಕೆಲವ್ರಿಗೆ ಮಾತ್ರ ಬಂದಿದೆ ಅಂತ ಬಹಳಷ್ಟು ಮಂದಿ ಬೇಜಾರಿನಲ್ಲಿದ್ದಾರೆ. ಸೊ ಈ 2 ಹೊಸ ರೂಲ್ಸ್ಗಳ ಬಗ್ಗೆ ನಿಮ್ಗೆ ಗೊತ್ತಿರಲಿ. ಹಾಗಾದ್ರೆ ಬನ್ನಿ, ವಿಡಿಯೋ ನೋಡೋದವರಿಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡುವಂತವ್ರು ಒಂದೊಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ಗೆ ಪ್ರೋತ್ಸಾಹವನ್ನ ನೀಡಿ. ಹಾಗಾದ್ರೆ ಬನ್ನಿ, ಈ 2 ಹೊಸ ರೂಲ್ಸ್ಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇದೀಗ ಕೊಟ್ಟಿರುವಂತ 2 ಹೊಸ ರೂಲ್ಸ್ಗಳಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಬಾರಿ ಏನಿದೆ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣಕ್ಕೆ ಹೊಸ ರೂಲ್ಸ್ ಗಳನ್ನ ಆಡ್ ಮಾಡಲಾಗಿದೆ. ಯಾಕಂದ್ರೆ ಬಹಳಷ್ಟು ಮಂದಿಗೆ ಯಾಕೆ ಹಣ ಬಂದಿಲ್ಲ ಅಂತ ನೀವು ತಲೆ ಕೆಡಿಸ್ಕೊಂಡಿರ್ಬೋದು. ಈ ಒಂದು ರೂಲ್ಸ್ ಗಳೇ ಕಾರಣ ಅಂತಾನೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಬಹಳಷ್ಟು ಮಂದಿಗೆ ಈಗ ಕೇವಲ ಒಂದು 20% ಜನಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಇವತ್ತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಧ್ಯಮದವರೊಂದಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣಕ್ಕೆ ಹೊಸ ರೂಲ್ಸ್ ಗಳನ್ನ ಆಡ್ ಮಾಡಲಾಗಿದೆ. ಮತ್ತೆ ಬಹಳಷ್ಟು ಮಂದಿಗೆ ಈ ಬಾರಿ ಹಣ ಬರಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಅದರಲ್ಲಿ ಕೆಲವೊಂದು ರೂಲ್ಸ್ ಗಳು ಈ ರೀತಿಯಾಗಿವೆ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಈ ಒಂದು ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿರ್ತಾರೆ, ನಿಮಗೆ ಗೊತ್ತಿರಬಹುದು, ಬಹಳಷ್ಟು ಮಂದಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಶ್ರೀಮಂತರ ಹತ್ರ ಕೂಡ ಅಂದ್ರೆ ಬಡತನ ರೇಖೆಗಿಂತ ಕೆಳಗಡೆ ಇರುವಂತವರಿಗೆ ಮಾತ್ರ BPL ಕಾರ್ಡ್ ಕೊಡಬೇಕಂತ ರೂಲ್ಸ್ ಇದೆ. ಆದ್ರೆ ಶ್ರೀಮಂತರ ಹತ್ರ ಕೂಡ BPL ಕಾರ್ಡ್ಗಳು ಇದಾವಂತೆ. ಸೊ ಅಂದ್ರೆ ಯಾರ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ಡ್ ಇರುತ್ತೆ, ಸೊ ಅಂತವರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡೆಯೋದಕ್ಕೆ ಎಲಿಜಿಬಿಲಿಟಿ ಹೊಂದಿರೋದಿಲ್ಲಂತೆ. ಸೊ ಅಂದ್ರೆ ಅವರ ಒಂದು ಕುಟುಂಬದಲ್ಲಿ ಯಾರಾದ್ರೂ ಟ್ಯಾಕ್ಸ್ ಪೇಯರ್ ಇದ್ರೆ, ಯಾರಾದ್ರೂ ಅರ್ಜಿಯನ್ನ ಸಲ್ಲಿಸಿದ್ರೆ ಗೃಹಲಕ್ಷ್ಮಿಗೆ, ಅಂತ ಸಂದರ್ಭದಲ್ಲಿ ಇವರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡೆಯೋದಕ್ಕೆ ಅರ್ಹತೆಯನ್ನ ಹೊಂದಿರೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಇನ್ನು ಅದ್ರ ಜೊತೆಗೆ ನಿಮ್ಗೆ ಏನಾದ್ರೂ ನಿಮ್ಮ ಹತ್ರ 7 ಎಕರೆಗಿಂತ ಹೆಚ್ಚು ಜಮೀನು ಇತ್ತಂತ ತಿಳ್ಕೊಳ್ಳಿ. ಸೊ ಅಂತ ಸಂದರ್ಭದಲ್ಲಿ ಕೂಡ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡೆಯೋದಕ್ಕೆ ಅರ್ಹತೆ ಹೊಂದಿರೋದಿಲ್ಲ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಮಾಹಿತಿ ಕೊಟ್ಟಿರುವಂತದ್ದು. ಸೊ ಅಂದ್ರೆ ಇದಕ್ಕಿಂತ ಮುಂಚಿತವಾಗಿ ಈ ರೂಲ್ಸ್ಗಳು ಇದ್ವು, ಆದ್ರೆ ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ವೆರಿಫೈ ಆಗಿದ್ದಿಲ್ಲ. ಸೊ ಈ ಬಾರಿ ಏನಿದೆ ಬಹಳಷ್ಟು ವೆರಿಫೈ ಮಾಡಿ ಇಂಥವರ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿದಾರಂತೆ. ಇಂಥವರಿಗೆ ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಅನ್ನೋ ಒಂದು ಮಾಹಿತಿ ನಮಗೆ ತಿಳಿದು ಬಂದಿರುವಂತದ್ದು. ಇನ್ನು 2ನೇ ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ, ಬಹಳಷ್ಟು ಮಂದಿ ಏನಂದ್ರೆ ಟೆನ್ಷನ್ ಆಗಿದ್ರು. ಯಾಕಪ್ಪ ಅಂತಂದ್ರೆ, ನಾವು ಯಾವುದೇ GST ಪೇ ಅನ್ನ ಮಾಡ್ತಾ ಇಲ್ಲ, ಅಥವಾ ITR ಫೈಲ್ ಮಾಡಿಲ್ಲ, ನಾವು ಇನ್ಕಮ್ ಟ್ಯಾಕ್ಸ್ ಅನ್ನ ನಾವು ಕಟ್ತಾ ಇಲ್ಲ, ಆದ್ರೂ ಕೂಡ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ವಿ. ಸೊ ಇದ್ರ ಬಗ್ಗೆನು ಮೊನ್ನೆ ಏನು ಜನತಾ ದರ್ಶನ ಒಂದು ಕಾರ್ಯಕ್ರಮ ನಡೀತು, ಅದರಲ್ಲಿ ಬಹಳಷ್ಟು ಕಂಪ್ಲೇಂಟ್ಗಳು ಬಂದಿದ್ವಂತೆ. ಸೊ ಇದನ್ನ ರೀಸಾಲ್ವ್ ಮಾಡಿದ್ದಾರೆ. ಅಂದ್ರೆ ಯಾರ್ಯಾರಿಗೆ ಈ ರೀತಿಯಾಗಿ ಅವರು ಟ್ಯಾಕ್ಸ್ ಪೇ ಮಾಡಿಲ್ಲ ಅಂದ್ರೂ ಕೂಡ, GST ಪೇಯರ್ ಅಲ್ಲ ಅಂದ್ರೂ ಕೂಡ ಅವ್ರಿಗೆ ಹಣ ಬಂದಿದ್ದಿಲ್ಲ ಅಂತವರ ಲಿಸ್ಟ್ ಅನ್ನ ರೆಡಿ ಮಾಡಿಸಿ ಅಂತವ್ರಿಗೆ ಹಣ ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಸಲಾಗಿದೆ. ಅಂದ್ರೆ ಯಾರ್ಯಾರಿಗೆ ಈ ರೀತಿಯಾಗಿ ಸುಳ್ಳು ಒಂದು ಅಪವಾದನೆ ಬಂದು ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದ್ದಿಲ್ಲ, ಸೊ ಅಂತವರಿಗೆ ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣವನ್ನ ಕೂಡ ಬಿಡುಗಡೆ ಮಾಡ್ಬೇಕಂತೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಇದ್ರ ಬಗ್ಗೆನೇ ತನಿಖೆಯನ್ನ ನಡೆಸಿ ಯಾರು ಈ ಒಂದು GST ಪೇಯರ್ ಯಾರು, ಟ್ಯಾಕ್ಸ್ ಪೇಯರ್ ಯಾರು ಅನ್ನೋದ್ರ ಬಗ್ಗೆ ಬಹಳಷ್ಟು ತನಿಖೆ ನಡೆದಿರುವುದರಿಂದ ಇಂಥವರ ಒಂದು ಲಿಸ್ಟ್ ಅನ್ನ ಸಪರೇಟ್ ಆಗಿ ತಯಾರು ಮಾಡಿದಾರಂತೆ. ಸೊ ಇಲ್ಲಿವರೆಗೆ ಈ ಒಂದು ಕಾರಣದಿಂದಾಗಿ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದಲ್ಲ, ಸೊ ಅಂತವರಿಗೆ ಈ ಒಂದು ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಿದ್ಧತೆಯನ್ನ ನಡೆಸಿದೆ. ಅಂದ್ರೆ ಯಾರಿಗೆ ಈ ರೀತಿಯಾಗಿ ತೋರಿಸ್ತಾ ಇತ್ತು ಪೇಮೆಂಟ್ ಸ್ಟೇಟಸ್,
GST ಪೇಯರ್ ಅಥವಾ ಮತ್ತೆ ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇತ್ತು. ಅಂತವ್ರು ಕೂಡ ಈ ಬಾರಿ ಹಣ ಬರುವಂತ ಎಲ್ಲಾ ಸಾಧ್ಯತೆಗಳು ಇದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು.